ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವಂತಾಗಬೇಕು. ಅಂಗನವಾಡಿ ಮೇಲ್ವಿಚಾರಕರು, ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಸರ್ಕಾರಗಳು ನೀಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು ಸಮರ್ಪಕವಾಗಿ ಮಾಡಬೇಕು. ಇದರೊಟ್ಟಿಗೆ ಅಂಗನವಾಡಿಗೆ ಬರುವ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಶಾಸಕ ಜಿಟಿ ಪಾಟೀಲ ತಿಳಿಸಿದರು. ಕಾರ್ಯಕರ್ತೆಯರು ತಮ್ಮ ತಮ್ಮ ಅಂಗನವಾಡಿಗಳ ವ್ಯಾಪ್ತಿಯಲ್ಲಿ ರಾಜಕೀಯ ಪಕ್ಷಗಳ ಹಿಂಬಾಲಕರಂತೆ ಕೆಲಸ ಮಾಡುವ ಪ್ರಕರಣಗಳು ಗಮನಕ್ಕೆ ಇದ್ದು, ಇಂತಹ ಪ್ರಕರಣಗಳು ಮುಂದೆ ಆಗದಂತೆ ನಿಗಾವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಬರುವ ದಿನಗಳಲ್ಲಿ ಅಂತಹ ಪ್ರಕರಣಗಳಲ್ಲಿ ಯಾರಾದರೂ ಕಂಡು ಬಂದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಬಿಳಗಿ ಮತಕ್ಷೇತ್ರದ ಬಾದಾಮಿ, ಬಾಗಲಕೋಟೆ ಮತ್ತು ಬಿಳಗಿ ತಾಲೂಕಿನ ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಕಾರ್ಯಕರ್ತೆಯರು ಸೇರಿ ಒಟ್ಟು 417 ನೂತನ ಮೊಬೈಲ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಅಭಯ ಮೊರಬ, ಬಿಳಗಿ ಸಿಡಿಪಿಒ ಬಸವರಾಜ್ ಕವಟೇಕರ, ಬಾಗಲಕೋಟೆ ಸಿಡಿಪಿಒ ರಮೇಶ್ ಸುಳಿಕೇರಿ, ಬಾದಾಮಿ ಸಿಡಿಪಿಒ ಶಿಲ್ಪಾ ಹಿರೇಮಠ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ದೇವೇಂದ್ರ ದನ್ಪಾಲ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಪಡಿಯಪ್ಪ ಕರಿಗಾರ, ಅಜ್ಜುಬಾಯಿ ಸರ್ಕಾರ, ಹಿರಿಯರಾದ ಅಣವೀರಯ್ಯ, ಪ್ಯಾಠಿಮಠ, ಶಿವಾನಂದ್ ಮಾಧರ, ಸಿದ್ದು ಸಾರವಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಿಯಾಜ್ ಉತ್ತಾರ್, ಚಿಕ್ಕಿ ನ್ಯೂಸ್ ಕನ್ನಡ, ಬೆಳಗಿ. ಸಿಎಂ ಬದಲಾವಣೆ ಬೆಂಕಿಯ ಜೊತೆಗೆ ವಾಲ್ಮೀಕಿ ನಿಗಮದ ಹಗರಣದ ಕೆಲಸ ಸಿಎಂ ಕುರ್ಚಿ ನೋಡುತ್ತಾ ಅಷ್ಟು ಸ್ವಾಗತ ಸರ್. ಯಾವ ಕಾಲಕ್ಕೂ ಏನೂ ಆಗೋದಲ್ಲ. ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಶಿಕ್ಷೆ ಆಗ್ತೈತಿ. ಈಗಾಗಲೇ 3 ಇಲಾಖೆಗಳಿಂದ, ಒಂದು CBI, ಒಂದು ED, ಒಂದು SIT ತನಿಖೆ ನಡೀತಾ ಇದೆ. ಯಾರು ತಪ್ಪು ಹುಟ್ಟಿಂದಾರೋ ಅವ್ರು ನೀರು ಕುಡಿತಾರೆ. ಸರ್, ಒಂದು ವೇಳೆ ಸಿಎಂ ಕುರ್ಚಿ ತಕ್ಕೆ ಬಂದರೆ ಬೆಳಗಾವಿ ನಾಯಕ ಸತೀಶ್ ಜಾರಕಿಹೊಳಿ ರೆಬಲ್ ಆಗೋ ಸಾಧ್ಯತೆ ಇದೆ ಸರ್? ಎಲ್ಲ ಊಹಾಪೋಹಗಳು. ಸತೀಶ್ ಜಾರಕಿಹೊಳಿ ಹೇಳ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತೇಳಿ ಅನ್ನುವಂತೆ ಮತ್ತೆ ಸತೀಶ್ ಜಾರಕಿಹೊಳಿ ಮತ್ತು ಸರ್ ಕುಮಾರಸ್ವಾಮಿ ಸರ್ ಗುಟ್ಟು ಮಾತು ಏನಿರ್ಬೋದು ಸರ್ ಡೆಲ್ಲಿಯೊಳಗೆ ಚರ್ಚೆ ನೋಡ್ರಿ. ಈಗ ವಿರೋಧಿ ಪಕ್ಷದವರು, ಆಡಳಿತ ಪಕ್ಷದವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಕೇಂದ್ರ ಮಂತ್ರಿ ಆಗೋದು, ಭೇಟಿ ಆಗೋದು ಸ್ವಾಭಾವಿಕ. ಅದು ಯಾರಾದ್ರು ನಾಳೆ ಈಗ ನಿನ್ನ ಮೊನ್ನೆ ಗದಿಗೌಡರು ಭೇಟಿ ಆದ್ರು ಸರ್, ಭೇಟಿ ಆಗೋಣ ಸರ್. ಏನೋ DCM ಸ್ಥಾನ ಹೆಚ್ಚಿಗೆ ಕ್ರಿಯೇಟ್ ಮಾಡ್ತಾರೆ ಅಂತಕ್ಕಂಥ ಸುದ್ದಿ ಮಾಧ್ಯಮದಾಗ ಕೇಳಿ ಬರ ಸರ್. ಆ ಮಟ್ಟದೊಳಗೆ ನಾನು ಇನ್ನೂ ವಿಚಾರ ಮಾಡಿಲ್ಲ. ಮತ್ತು ಅದು AICC ಅವ್ರ ಕೆಲಸ, ನಮ್ಮ ನಾಯಕರ ಕೆಲಸ. ಅದ್ರೊಳಗೆ ನಾವ್ಯಾಕೆ ಮುಖ ತೋರಿಸೋಣ, ಅವರಾಗಿರಿ ಇವರಾಗಿರಿ, ಅವ್ರು ಬಿಡ್ರಿ ಇವ್ರು ಬಿಡ್ರಿ ಅನ್ನೋಂಥ ಪ್ರಶ್ನೆ ಇಲ್ಲ. AICC ಅವ್ರು ನಿರ್ಧಾರ ತಗೋತಾರೆ ಸರ್. ಮೂಡಾದ ಬಗ್ಗೆ BJP ಅವ್ರು ಅಪರಿಸ್ತಾರಲ್ಲ, ಅವ್ರು ಯಾರು ಅದೆಲ್ಲ ಸೋಮವಾರ ದಿವಸ ಪ್ರಾರಂಭ ಆಗ್ತೈತಿ. ಯಾರ್ಯಾರು ಅವ್ರೀಗ ದೇವೇಗೌಡರ ಅವಧಿಯೊಳಗೆ 48 ಸೈಟ್ಗಳನ್ನು ತೊಗೊಂಡ್ರೆ ತಿಳ್ಕೊಂಡ್ಬಂದು ಅಸೆಂಬ್ಲಿಯೊಳಗೆ ಮುಖ್ಯಮಂತ್ರಿಗಳು ಹೇಳಿದರು. ಅವೆಲ್ಲ ಯಾರ್ಯಾರು ಏನಾದ್ರು ಹೊರಬೀಳ್ತಾವೆ, ಯಾರು ಕಾನೂನುಬದ್ಧವಾಗಿದೆ ಅವ್ರು ಕಾನೂನು ಚೌಕಟ್ಟಿನೊಳಗೆ ಇರ್ತಾರೆ, ಯಾರು ಕಾನೂನು ಮೀರಿ ಅವನ್ನ ಗೊತ್ತಿದ್ದಾರೋ ಅವ್ರಿಗೆಲ್ಲರಿಗೂ ಏನು ಕಾನೂನು ಕ್ರಮ ಕೈಗೊಳ್ತೈತಿ. ವಿಧಾನಸಭೆ ಉಪಸಮರ ಬಗ್ಗೆ ಸರ್, ಎಲ್ಲರೂ ಉಪಸಮರ ಏನು ಉಪಚುನಾವಣೆ ಬರ್ತಾವೆ ನೋಡ್ರಿ. ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿವಿ. 5 ಗ್ಯಾರಂಟಿ ತೊಗೊಂಡವ್ರಿಗೂ ಅರಿವು ಇರ್ತದೆ. ಏನಪ್ಪ, ಈ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಋಣದೊಳಗಿನ ಅವಧಿಯನ್ನು ಕೆಲವು ಮಂದಿ ಇರ್ತಾರ, ಏನು ಋಣ ಕೊಟ್ಟರು ಅವರು ಮತ್ತೆ ಅನ್ಯಾಯ ಮಾಡೋರು, ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಅಂಥವ್ರಿಗೇನೆ ಈಗ ಏನೇನು ತೊಗೊಂಡಿದ್ದಾರೆ ಅವ್ರು ನಿಶ್ಚಿತವಾಗಿ ಈ ಸರಿ ಮೊನ್ನೆ ಪಾರ್ಲಿಮೆಂಟ್ನೊಳಗೆ ಸ್ವಲ್ಪ ವೋಟ್ ಕಡಿಮೆ ಹಾಕಿರ್ಬೋದು. ಈ ಸರಿ ಹಂಗಾಗೋದಿಲ್ಲ. ಉತ್ಸಾಹವಾಗಿ ನಾವು 3 ಗೆಲ್ತೇವೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.